ಕನ್ಯಾ ರಾಶಿ, ನಿಮಗೆ ಈ ದಿನ ಯಾತ್ರೆ ಮಾಡುವಂತಹ ಅವಕಾಶಗಳು ಜಾಸ್ತಿ ಆಗಿ ಕಾಣಿಸ್ತಾ ಇದೆ. ದೂರ ಸ್ಥಳದಲ್ಲಿ ದೂರ ಸ್ಥಳ ಪ್ರಯಾಣ ಮಾಡುವುದು, ವಿದೇಶ ಪ್ರಯಾಣ ಮಾಡುವುದು, ಇಂತಹ ಕೆಲವು ಹೊಸ ಯೋಜನೆಗಳನ್ನು ಮಾಡಿಕೊಳ್ಳುವ ಮತ್ತು ಪೂರ್ಣವಾಗುವ ಯೋಗಗಳು ಉಂಟಾಗುತ್ತೆ. ವ್ಯವಹಾರ ಮಾಡುವವರಿಗೆ ಅಭಿರಿಷ್ಟ ಫಲ, ವಾಣಿಜ್ಯ ಸಂಸ್ಥೆಯಲ್ಲಿರುವವರಿಗೆ ಒಳ್ಳೆಯ ಅವಕಾಶ, ಉತ್ತಮವಾದ ಸ್ನೇಹಿತರೊಂದಿಗೆ ಹೊಸ ಕಾರ್ಯಕ್ಷೇತ್ರದ ನಿರೂಪಣೆಯನ್ನು ಮಾಡುವ ಅವಕಾಶ ಚೆನ್ನಾಗಿದೆ. ತಾವು ಮಾಡಬೇಕಾದದ್ದು ಶನಿದೇವರ ಪ್ರಾರ್ಥನೆ, ಕುಲದೇವರ ಆರಾಧನೆ, ಮಾತಾಪಿತೃಗಳ ಸೇವೆ, ಇದು ನಿಮ್ಮ ಪಾಲಿಗೆ ಶುಭವಿದೆ. ತುಲಾರಾಶಿ, ತುಲಾರಾಶಿಯವರಿಗೆ ಇವತ್ತು ತಂದೆ ತಾಯಿಯ ಆರೋಗ್ಯದ ಬಗ್ಗೆ ಗಮನವಿರಲಿ. ಬಹಳ ದೂರದಲ್ಲಿದ್ದರೆ ಈ ದಿನ ತಂದೆ ತಾಯಿಯೊಂದಿಗೆ ಮಾತನಾಡುವಂತಹ ಅವರ ಯೋಗಕ್ಷೇಮವನ್ನು ವಿಚಾರಿಸುವ ಶ್ರಮ ತಾವು ಪಡಲೇಬೇಕು. ಆರ್ಥಿಕ ಸ್ಥಿತಿಯಲ್ಲಿ ಅಷ್ಟೇನು ದೋಷಪ್ರದವಿಲ್ಲ. ಅವಿವಾಹಿತರಿಗೆ ವಿವಾಹ ನಿರ್ಧರಿಸಿಕೊಳ್ಳುವ ಅವಕಾಶಗಳು ಎದುರಾಗುತ್ತೆ. ಇಷ್ಟಾರ್ಥಗಳನ್ನು ಪೂರ್ವಾಪರ ಅವಲೋಕನ ಮಾಡಿ ತೀರ್ಮಾನವನ್ನು ತೆಗೆದಾಗ ಉತ್ತಮ ಫಲ ನಿಮ್ಮದಾಗುತ್ತೆ. ನಿಮಗೆ ಈ ದಿನ ಮಾಡಬೇಕಾದಂತಹ ಆರಾಧನೆ ಮಹಾಗಣಪತಿಯ ಸೇವೆ. ಗಣಪತಿಗೆ ಗರಿಕೆಯಿಂದ ಅರ್ಚನೆಯನ್ನು ಮಾಡಿ. ನಿಮ್ಮ ಪರಿಸರದಲ್ಲಿ ದುರ್ಗಾದೇವರಿದ್ದರೆ ದೇವಿಯ ಆರಾಧನೆಯನ್ನು ಮಾಡಿ. ವೃಶ್ಚಿಕ ರಾಶಿ, ಈ ದಿನ ಸ್ವಲ್ಪ ಜಾಗ್ರತೆಯಾಗಿರಬೇಕು. ಅಪವಾದಗಳು ಬರುವ ಸಾಧ್ಯತೆ ಇದೆ. ನಿಮ್ಮ ತೀರ್ಮಾನ ನಿಮಗೆ ನಷ್ಟವನ್ನು ಕೊಡುವ ಸಾಧ್ಯತೆಗಳು ಇದೆ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನೀವು ತಿಳಿದು ವ್ಯವಹಾರ ಮಾಡಿದರೆ ಈ ದಿನ ಒಳ್ಳೆಯ ಲಾಭ ಸಂತೋಷ ಗಳಿಸುವ ಸಾಧ್ಯತೆಯೂ ಇದೆ. ಆದಷ್ಟು ಜಾಗ್ರತೆ, ಪ್ರಯಾಣದಲ್ಲಿ ತುಂಬ ಜಾಗ್ರತೆ, ಅಗ್ನಿ ಜಲ ಇತ್ಯಾದಿಗಳ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯಾಗಿರಬೇಕು. ಬಹುತೇಕವಾಗಿ ಮಿಶ್ರ ಫಲದಾಯಕವಾದ ದಿನ. ತಾವು ಮುಖ್ಯಪ್ರಾಣದೇವರ ಪ್ರಾರ್ಥನೆ, ಪಶು ಪಕ್ಷಿಗಳಿಗೆ ಆಹಾರ ದವಸ ಧಾನ್ಯ ಅರ್ಪಣೆ, ಇದರಿಂದ ನಿಮ್ಮ ಇಷ್ಟಾರ್ಥ ಸಿದ್ಧಿ. ಧನುರಾಶಿ, ನಿಮಗೆ ಈ ದಿನ ಒಳ್ಳೆಯ ಅವಕಾಶಗಳು ಎದುರಿಗೆ ಬಂದು ನಿಂತಿರುತ್ತೆ. ಒಳ್ಳೆಯ ವ್ಯಕ್ತಿಗಳ ಸ್ನೇಹವೂ ಲಭಿಸುತ್ತೆ. ನಿಮ್ಮ ತೀರ್ಮಾನಗಳು ಎಲ್ಲರೂ ಪ್ರಶಂಸೆಗೆ ಒಳಪಡಿಸಿಕೊಳ್ಳುವ ಅವಕಾಶವಿರುವ ಬುದ್ಧಿವಂತಿಕೆಯ ನಿಮ್ಮ ಬದುಕನ್ನು ಬದಲಾಯಿಸಿಕೊಳ್ಳುವ ಅವಕಾಶ ನಿಮ್ಮ ಪಾಲಿಗೆ ಈ ದಿನ ಇದೆ. ಪೂರ್ವಾರ್ಜಿತ ಪಿತ್ರಾರ್ಜಿತವಾದ ಭೂಸಂಪತ್ತುಗಳು ಪ್ರಾಪ್ತಿಯಾಗುವ ಲಕ್ಷಣಗಳಿದೆ. ಬಂಧುಗಳೊಂದಿಗೆ ವಿವಾದಗಳಿಂದ ಮುಕ್ತವಾಗುವಂತಹ ಒಳ್ಳೆಯ ಅವಕಾಶ ಎದುರಿಗಿದೆ. ಮಾಡುವ ಪ್ರಯತ್ನಕ್ಕೆ ಮಹತ್ವ ಕೊಟ್ಟಾಗ ಇಷ್ಟಾರ್ಥ ಮತ್ತು ನೆಮ್ಮದಿ ಎರಡೂ ನಿಮ್ಮ ಪಾಲಿಗೆ ಉಂಟಾಗುತ್ತೆ. ತಾವು ಮಾಡಬೇಕಾದಂತಹ ಆರಾಧನೆ ಪಂಚಾಕ್ಷರಿ ಜಪ ಪ್ರಾರ್ಥನೆ. ಮನೆಯ ಪರಿಸರದಲ್ಲಿ ಶಿವದೇವರ ಕ್ಷೇತ್ರವಿದ್ದರೆ ಹೋಗಿ ಶಿವನಿಗೆ ಆರಾಧನೆಯನ್ನು ಮಾಡುವಂಥದ್ದು, ಹಾಗೆ ವಿಷ್ಣು ಮಹಾದೇವರ ಸೇವೆಯನ್ನು ಮಾಡುವುದರಿಂದ ಒಳ್ಳೆಯ ಅವಕಾಶ ನಿಮ್ಮದಾಗುತ್ತೆ. ಮಕರ ರಾಶಿ, ಕೋರ್ಟು ಕಚೇರಿಯ ಸಮಸ್ಯೆಗಳು ಎದುರಾಗಬಹುದು. ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ಇತ್ಯಾದಿಗಳ ವಿಚಾರದಲ್ಲಿ ತುಂಬ ಜಾಗೃತೆಯಾಗಿರಬೇಕು. ಮೇಲಾಧಿಕಾರಿಗಳಿಂದ ಕಿರಿಕಿರಿಗಳುಂಟಾಗುವ ಸಾಧ್ಯತೆ ಇದೆ. ಸ್ವಜನರ ನಿಮ್ಮ ಮುಂದೆ ಮತ್ತು ಹಿಂದೆ ಎರಡು ರೀತಿಯ ಶಬ್ದಗಳು ಅವರಿಂದ ಕೇಳುವ ಸಾಧ್ಯತೆ ನಿಮಗಿದೆ. ತಿಳಿದು ವ್ಯವಹರಿಸಿದಾಗ ಮಾತ್ರ ಶುಭವಿದೆ. ತಾವು ಮಾಡಬೇಕಾದಂತಹ ಈ ದಿನದ ಆರಾಧನೆ ಮುಖ್ಯಪ್ರಾಣದೇವರ ಪ್ರಾರ್ಥನೆ, ಸುಬ್ರಹ್ಮಣ್ಯ ದೇವರ ಆರಾಧನೆ, ನಿಮ್ಮ ಇಷ್ಟಾರ್ಥ ಸಿದ್ಧಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.